ಎಲ್ಲ ಕರ್ನಾಟಕ ಜನಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಿನ್ನೆ ಮಾರ್ಚಲ್ಲಿ ನಡೆದಂಥ ಒಂದು ಕಾಡುಗೋಡಿ ವೈಟ್ಫೀಲ್ಡು ಪೊಲೀಸ್ ಸ್ಟೇಷನ್ನು ಒಬ್ಬರು ಬಂದು ಆ ಕಂಪ್ಲೀಟ್ ಕೊಡ್ತಾರೆ. ಅವ್ರ ಗಂಡ ಪ್ರವೀಣ್ ಅಂತ ಪ್ರಿಯಕರನ ಜೊತೆಯಲ್ಲಿ ಸೇರಿಕೊಂಡು ತನ್ನ ಮಗಳನ್ನೇ ಕೊಂದಾಕ್ಬಿಟ್ರು. ಮಗಳಿದ್ರೆ ಡಿಸ್ಟರ್ಬ್ ಆಗುತ್ತೆ, ಮಗಳ ಕಥೆನ ಮುಗಿಸ್ಬಿಡೋಣ, ನಾವು ಮುಂದಕ್ಕೆ ಚೆನ್ನಾಗಿರ್ಬೋದು, ನನಗೆ ಸುಖ ನೆಮ್ಮದಿ ಸಂತೋಷ ಇಲ್ಲ ಅಂದ್ಕೊಂಡು ಹಳೇ ಕಾಲೇಜುಗಳಲ್ಲಿ ಲವ್ ಮಾಡ್ಕೊಂಡಿದ್ದವರು ನಿನ್ನೆ ಮಾರ್ಚ್ ಹಿಂದ್ಗಡೆ ಒಂದು 3-4 ತಿಂಗಳ ಹಿಂದ್ಗಡೆ ಮೀಟ್ ಆದರು. ಯಾವುದೋ ಒಂದು ಲ್ಯಾಂಡು ಮುಖಾಂತರ ಪರ್ಪಸವಾಗಿ ಎದುರುಬದ್ರಾಗಿ ಹಳೆ ನೆನಪುಗಳೆಲ್ಲ ಬಂದ್ಬಿಡ್ತವೆ ಪ್ರತಿಯೊಬ್ಬರಿಗೂ. ನಾನು ಹೇಳೋದೇನು ಗೊತ್ತಾ, ನಿಮ್ಮ ಹಳೆ ಪ್ರಿಯಕರಾಗ್ಬೋದು, ಲವ್ ಆಗ್ಬೋದು, ಮದುವೆ ಆದ ತಕ್ಷಣ ಅದು ಖಂಡಿತವಾಗಲೂ ತಪ್ಪದು, ಮಾಡೋದು 100% ತಪ್ಪು. ಇವತ್ತು ಈ ಕೇಸನ್ನ ತಗೊಂಡು ಮಾತಾಡಿದ್ರೆ ನೋಡಿ, ನಡಿಬಾರ್ದು ಘಟನೆಗಳಾಗೋದು ಇದಕ್ಕೆ. 100% ಸತ್ಯ ಇದು ಮಾತು. ಈ ವೈಟ್ಫೀಲ್ಡು, ಕಾಡುಗೋಡಿ, ಈ ಸೀಗೆಹಳ್ಳಿ ಒಂದು ವಿಲ್ಲಾದಲ್ಲಿ ಮಾರ್ಚ್ 2 ತಿಂಗಳು ಹಿಂದ್ಗಡೆ ನಡೆದಕ್ಕಂಥ ಘಟನೆ ಕೇಸು ಇವತ್ತಿಗೆ ಬಯಲಿಗೆ ಬಂತು. ಅವರೂ ಕೋಟೇಶ್ವರ್ರೆ, ಆ ಹೆಣ್ಮಗಳು ಪ್ರಿಯಾಂಕಾ ಮಗಳನ್ನು ಕೊಂದ ಆ ಕುಟುಂಬ ಅವರು ಕೋಟೇಶ್ವರ್ರೆ. ಹಲವಾರು ಎಕರೆ ಜಮೀನುಗಳು, ಲ್ಯಾಂಡ್ಗಳು ಎಲ್ಲ ಡೀಲ್ ಮಾಡ್ತಕ್ಕಂಥ ರಾಜಕಾರಣಿಗಳು ಗೊತ್ತಲ್ಲ, ಎಲ್ಲ ಒಂದು ಸಂಪರ್ಕ ಇರುತ್ತೆ. ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಂದರೆ, ಪ್ರಿಯಕರನಿಗೋಸ್ಕರ ತನ್ನ ಮಗಳನ್ನೇ ಕೊಂದುಬಿಟ್ರು. ಪಾಪ ಆತ ಗಂಡ ಏನೋ ಕೆಲಸದ ಬಗ್ಗೆ ಎಲ್ಲೋ ಬೇರೆ ಕಡೆ ಹೋಗಿದ್ದ. ಈ ಹೆಣ್ಮಗಳು, ನಾವು ಯಾರೇ ಆಗಲಿ ಹೆಂಡತಿನ ಅನುಮಾನ ಪಡೋದು ತಪ್ಪೆ, ಗಂಡನ್ನ ಅನುಮಾನ ಪಡೋದು ತಪ್ಪೆ, ನೀವೇನು ಮಾಡಿದ್ರೂ ತಪ್ಪೆ. ನಾನು ಹೇಳೋದೇನು ಗೊತ್ತಾ, ಮದುವೆ ಆಗೋಕ್ಕೆ ಮುಂಚೆನೇ ಈ ಹುಡುಗಿ ಎಷ್ಟು ಪಾರ್ಕ್ಗಳು ಓಡಾಡಿದ್ದಾಳೆ, ಈ ಹುಡುಗ ಎಷ್ಟು ಜನಗಳ ಹತ್ರ ಓಡಾಡಿದ್ದಾಳೆ ಅಂತ ತಿಳಿದುಕೊಂಡು, ಅವ್ರ ಬ್ಯಾಕ್ಗ್ರೌಂಡ್ಗಳೆಲ್ಲ ತಿಳಿದುಕೊಂಡು, ಎಲ್ಲರೂ ಕೆಟ್ಟವ್ರಿರೋ ಸಮಯ ಒಳ್ಳೆ ಸಂಪ್ರದಾಯ ಫ್ಯಾಮ್ಲಿಯಿಂದ ಬಂದಿರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ. ನಾನು ಹೇಳೋದೇನು ಗೊತ್ತಾ, ನೀವೇನಾದರೂ ಮದುವೆ ಆಗೋ ಸಂದರ್ಭದಲ್ಲಿ ಸುಮ್ಮನೆ ಹುಡುಗಿ ಮಹಾಲಕ್ಷ್ಮಿ ಥರ ಇದ್ದಾಳೆ, ಅವ್ರಿಗೆ ಮನೆ ಬಾಡಿಗೆಗಳಿಗೆ ಬರ್ತಾಯಿದೆ, ಅವ್ರಿಗೆ ಒಳ್ಳೆ ಕಾಸು, ಮನೆ 2 ಫ್ಲೋರ್ ಮನೆಗಳು, ಡೂಪ್ಲೆಕ್ಸ್ ಮನೆಗಳು, ನನ್ನ ಮಗಳು ಸಂತೋಷವಾಗಿರ್ತಾಳೆ, ನನ್ನ ಮಗ ನೆಮ್ಮದಿಯಾಗಿರ್ತಾನೆ, ಆ ಹುಡುಗಿನ ಮದುವೆ ಮಾಡ್ಕೊಂಡು ಅನ್ನೋದು ಮಹಾ ತಪ್ಪು. ದುಡ್ಕೋಕ್ಕೆ ಹೋಗ್ಬಾರ್ದು ಯಾವತ್ತೂ ಅಷ್ಟೇ. ಹಿಂದೆ ಮುಂದೆ ನೋಡಿ ಹುಡುಕಿ, ಅವರು ಬಡವರಾಗಲಿ ಶ್ರೀಮಂತರಾಗಲಿ 1-2-3 ಸತಿ ಸ್ಕ್ಯಾನ್ ಮಾಡಿ ಎಲ್ಲ ಅವ್ರ ಮನೆ ಪಕ್ಕದಲ್ಲೆಲ್ಲ ವಿಚಾರಿಸ್ಕೊಂಡು ಮದುವೆಗೆ ಒಪ್ಕೊಳ್ತಕ್ಕಂಥದ್ದು ಎಲ್ಲರನ್ನೂ ನೋಡಿದ್ದೀರಿ. ಮದುವೆಗೆ ಹಾಳಾಗಿರೋವ್ರನ್ನೂ ನಾನು ನೋಡಿದ್ದೀನಿ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ನಾವೆಲ್ಲ ಓಡಾಡ್ತಾ ಇರ್ತೀರಿ ಅಲ್ಲಿ ಇಲ್ಲಿ, ನಾವು ಕಣ್ಣಾರೆ ನೋಡಿ ಹೇಳ್ತಕ್ಕಂಥದ್ದು ಇದು ಅಷ್ಟೇ, ಇನ್ನೇನಿಲ್ಲ. 100%. ಇವತ್ತು ಪಾಪ ಆ ಗಂಡ ಲಕ್ಷ್ಮಣ್ ಅಂತ ವ್ಯಕ್ತಿ ಯಾಮಾರಿದಿದ್ರೆ ಇವತ್ತು ಈ ಕೇಸು ಇಲ್ಲಿಗೆ ಮುಗ್ದೋಗ್ತಾ ಇತ್ತು. ಗಂಡನಿಗೆ ಯಾಕೋ ಡೌಟ್ ಬಂತು ಪಾಪ. ಅವರ ಸಂಬಂಧಿಕ ಏನೋ ಡಾಕ್ಟ್ರಂತೆ, ಆ ಮೊಬೈಲೆಲ್ಲ ಕಳಿಸಿದ ಮೇಲೆ ರಿಪೋರ್ಟ್ ಇದು ಅದಲ್ಲಪ್ಪ, ಇದು ಸುಮ್ಮನೆ ಸಾವಲ್ಲ, ಇದು ಏನೋ ನನಗೆ ಡೌಟು, ಇದು ಬಲವಾದ ಹೊಡೆದಿದ್ದಾರೆ ಆ ಮಗುಗೆ ಹೊಟ್ಟೆಗೆ, ಇದು ನೀನು ಎಲ್ಲ ಒಳ್ಳೆ ಪೊಲೀಸ್ ಅವ್ರನ್ನ ಹಿಡ್ಕೊಂಡು ಬಿಡಕ್ಕೆ ಹೋಗ್ಬೇಡ ಈ ಕೇಸನ್ನ, ಆ ಹುಡುಗಿಗೆ ಶಿಕ್ಷೆ ಕೊಡಬೇಕಂತ ಹೇಳಿ ಪಾಪ ಅವ್ರ ಅಕ್ಕ ಅವರು ಅವ್ರ ಸಂಬಂಧಿಗಳು ಹೇಳಿದ ಮೇಲೆ ಗಂಡ ಬಂದು ಇನ್ಕ್ವೈರಿ ಮಾಡಿ, ಕೆಲವರು ಒಳ್ಳೆಯವರು ಇರ್ತಾರೆ ಪೊಲೀಸು, ಕೆಟ್ಟವರು ಇರ್ತಾರೆ. ಇವತ್ತು ಆ ಗಂಡ ಪ್ರವೀಣ್ ಅವರೇ ಹೇಳಿರೋದು, ಲಕ್ಷ್ಮಣ್ ಅವರು,
ಇವತ್ತು ನನ್ನ ಮಗಳಿಗೆ ಎಲ್ಲೋ ಒಂದು ಕಡೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಇದ್ರು ಪಾಪ ಹತ್ಕೊಂಡು, ಅದು ಯಾರೇ ಆಗಲಿ. ಇವತ್ತು ಕಾಡುಗೋಡಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲವರು ಒಳ್ಳೆಯವರಿದ್ದಾರೆ, ಯಾರು ಕೆಟ್ಟವರಂತ ಇಲ್ಲ. ಇವತ್ತು ಆ ಹೆಣ್ಮಗಳಿಗೆ ಎಂಥ ಶಿಕ್ಷೆ ಕೊಡಬೇಕಂದ್ರೆ ಅದನ್ನು ನೋಡಿಕೊಂಡು ಇನ್ಯಾರು ಮಾಡಬಾರ್ದು. ಮಗಳನ್ನೇ ತಾಯಿ ಕೊಂದಿರ್ತಕ್ಕಂಥದ್ದು ಘಟನೆನೂ ಇದೆ. ತಾಯಿಗೋಸ್ಕರ, ಮಗಳಿಗೋಸ್ಕರ ತಾಯಿನೇ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು ದಿನಗಳು ನಾವು ನೋಡಿದ್ದೀರಿ. ತಾಯಿಯೇ ದೇವರು, ತಂದೆ ತಾಯಿಯೇ ಕಣ್ಣಿಗೆ ಕಾಣಿಸೋ ನಿಜವಾದ ದೇವರುಗಳು. 100% ಸತ್ಯ ನಾನು ಹೇಳೋದು. ಎಲ್ಲರೂ ಆ ಥರ ಇರಲ್ಲ, ಎಲ್ಲ ಒಳ್ಳೆಯವರು ಇರ್ತಾರೆ. ಪಾಪ ಏನೋ ಕೆಲಸಕ್ಕೆ ಹೋಗೋವಾಗ ನಂಬಿಸ್ಕೊಂಡು ಬಿಟ್ಕೊಂಡು ಹೋಗಿರ್ತಾರೆ. ಈ ಥರ ಘಟನೆಗಳು ಮಾಡೋದು ತಪ್ಪು ಖಂಡಿತವಾಗಲು. ಒಂದು ಮದುವೆ ಆದಮೇಲೆ ನಿಮಗೆ ದೇವರು ಯಾರಂದರೆ ಗಂಡನೇ. ತಾಳಿ ಕಟ್ಸ್ಕೊಂಡ್ಮೇಲೆ ಮುಗೀತು ನಿಮ್ಮ ಕತೆ. ಇವತ್ತು ಎಲ್ಲರೂ ಕೆಟ್ಟವ್ರು ಇರಲ್ಲ, ಒಳ್ಳೆಯ ಸಂಪ್ರದಾಯ ಬಂದಿರತಕ್ಕಂಥ ಹೆಣ್ಮಕ್ಳು ಗಂಡ್ಮಕ್ಳು ಇದ್ದಾರೆ. ಇಂಥವರು ಯಾರೋ ಮಾಡ್ತಕ್ಕಂಥ ಕೆಲಸ ಎಲ್ಲರಿಗೂ ಕೆಟ್ಟ ಹೆಸರುಗಳು ಬರ್ತಾರೆ, ಎಲ್ಲರನ್ನೂ ಒಂಥರ ನೋಡ್ತಾರೆ. ನಾನು ಹೇಳೋದು, ಪಾಪ 6 ವರ್ಷ ಮಗುನ ವೆನ್ನಿಲನ ಬರ್ಬರವಾಗಿ ಫಿನಿಷ್ ಮಾಡಿಬಿಟ್ರು. ಸ್ವಂತ ತಾಯಿನೇ ಪ್ರಿಯಕರ ಸೇರಿ, ಮಗು ಇದ್ದರೆ ಡಿಸ್ಟರ್ಬ್ ಆಗುತ್ತೆ, ನೀವು ಬಂದ್ಬಿಡು ನನ್ನ ಜೊತೆಲಿ ಹೋಗ್ಬಿಡೋಣ. ಅವನಿಗೂ ಏನೋ ಮದುವೆ ಇದೆ ಅಂತ, ಅವನು ಕೋಟೇಶ್ಪುರನಂತೆ, ದುಡ್ಡು ಕಾಸೆಲ್ಲ. ಈ ಹುಡುಗಿಗೆ ಪಾಪ ಅದು ಯಾಕೋ ಗೊತ್ತಿಲ್ಲ, ಈ ಹುಡುಗಿಗೆ ಐಷಾರಾಮಿ ಜೀವನ ಬೇಕಂತೆ, ರೇಂಜ್ ರೋವರ್ ಕಾರ್ಗಳಲ್ಲಿ ಓಡಾಡಬೇಕಂತೆ, ಡೈಲಿ ಮಾಲ್ಗಳು ಶಾಪಿಂಗ್ಗಳೆಲ್ಲ ಓಡಾಡಬೇಕಂತ ಕಾರ್ಗಳಲ್ಲಿ. ಇವರು ಹೆಣ್ಮಗಳವರು ಕುಟುಂಬನೂ ದುಡ್ಡು ಕಾಸಲ್ಲಿ ಚೆನ್ನಾಗಿದ್ದಾರೆ. ಸೀಗೆಹಳ್ಳಿಯಲ್ಲಿ ಒಂದು ವಿಲ್ಲಾದಲ್ಲಿ ವಾಸ್ತವಾಗಿದ್ದರು ಈ ಕುಟುಂಬ. ಪಾಪ ಆತ ಗಂಡ ಏನೋ ಕಪ್ಪಗಿದ್ದಾನೆ, ಈ ಅಮ್ಮ ಏನೋ ಟಮಾಟ ಹಣ್ಣಿದಂಗಿದ್ದಾಳೆ. ಇವತ್ತು ಮಕ್ಕಳು ನೀವು ಬಿಳಿಗೆ ಇದ್ರೂ ಹೊಟ್ಟೆನಲ್ಲಿ ಹುಡ್ತಕ್ಕಂಥ ಕಪ್ಪು ಮಕ್ಕಳು ಆಗಿರ್ತಾರೆ. ಅದು ಅವ್ರ ತಂದೆ ಹೇಗಿರ್ತಾರೋ ಆ ಥರ ಬರ್ತಾರೆ. ಅದ್ರಿಗೆಲ್ಲ ಮಗು ಕಪ್ಪಗಿದೆ ಅನ್ನೋದು ಬಿಟ್ಟು ನಾಚಿಕೆಲ್ಲ ಪಡಬಾರ್ದು. ನೀನೇ ಕಪ್ಪಗಾಗಿ ಹುಟ್ಟಿದ್ದಿದ್ರೆ, ನಿಮ್ಮ ತಾಯಿ ತಂದೆ ಏನಾದರೂ ನಿನ್ನ ಫಿನಿಷ್ ಮಾಡಿದ್ದಿದ್ರೆ ಅದು ಅರ್ಥ ಮಾಡ್ಕೋಬೇಕು. ದೇವ್ರು ಕೊಟ್ಟಿರ್ತಕ್ಕಂಥ ಕಲ್ಲರು ಅದು ನಮ್ಮದು ಅಷ್ಟೇ. ಮಗು ಕಪ್ಪಗೈತೆ, ನನ್ನ ಲವರ್ಗೋಸ್ಕರ ಡಿಸ್ಟರ್ಬ್ ಆಗ್ತಾಳೆ ಮಗಳು, ಏನಾನ ಕತೆ ಮುಗಿಸ್ಬಿಡೋಣ ಅಂತ ಏನೇನೋ ಕಟ್ಟೆ ಎಲ್ಲ ಹೇಳಿ ಇವತ್ತು CC ಕ್ಯಾಮ್ರಾಗಳಲ್ಲೇ ರೆಕಾರ್ಡ್ ಆಗಿದೆ. ಬಟ್ಟೆಗಳು ಚೇಂಜ್ ಮಾಡಿಕೊಂಡು ಇವರು ಹಾಸ್ಪಿಟ್ಲ್ಗಳಿಗೆ ಎತ್ಕೊಂಡೋಗಿ ಬಿರಿಯಾನಿ ತಿಂದು ಮೊರ್ಸೋ ದಿನ ಏನೋ ಈ ಥರ ಹೆಚ್ಚು ಕಮ್ಮಿ ಆಗೋಯ್ತು, ಐಸ್ ಕ್ರೀಮ್ ತಿಂದು ನನ್ನ ಕಾರಲ್ಲಿ ಮಲಗಿಸ್ಬಿಟ್ಟಿದ್ದೆ AC ಹಾಕಿ ಅಂತ ಏನೇನೋ ಕತೆ ಕಟ್ಟೋವಾಗ ಈ ಎಲ್ಲ ಕೇಸ್ಗಳೆಲ್ಲ ಬಂತು. ಪಾಪ ಗಂಡ ಆದವರು ಆ ಪ್ರವೀಣ್ ಅವರು ಹುಷಾರಾಗಿ ಇದನ್ನು ತಿಳಿದುಕೊಂಡು ಒಂದು ಹಲವಾರು ಲೋಕಾಯುಕ್ತರು ಪೊಲೀಸರೇನೋ ಅವರು ರಿಲೇಟಿವ್ಗಳಲ್ಲೇ ಇದ್ದಾರಂತೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತೆ, ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಂತೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೆಗೆದುಕೊಂಡು ನೋಡೋ ಸಂದರ್ಭದಲ್ಲಿ ಗೊತ್ತಾಯ್ತಂತೆ ಮಗುಗೆ ಹೊಟ್ಟೆಗೆ ಹೊಡೆದಿದ್ದು, ಅದು ಹೊಟ್ಟೆ ಒಳಗಡೆನೇ ಸುಮಾರು ಡ್ಯಾಮೇಜ್ ಆಗಿಬಿಟ್ಟಿದೆ. ಪಾಪ ಬ್ಲಡ್ಡೆಲ್ಲ ಅಲ್ಲೇ ಒಳಗೆ ಇದಾಗ್ಬಿಟ್ಟಿದೆ, ಆ ಥರ ಹೊಡೆದಿದ್ದಾರೆ. ಇವರು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಪಾಪ ಕಂಪ್ಲೇಂಟ್ ಎಲ್ಲ ಕೊಟ್ಟ ಮೇಲೆ ಆ ಥರ ಘಟನೆಗಳೆಲ್ಲ ನಿಜವಾದ ಹೀರೋಗಳಂತ ಹೇಳಿದ್ರು ಅವ್ರ ತಂದೆ. ಈ ಕಾಡುಗೋಡಿ ಪೊಲೀಸವರು ಈ ಕೇಸ್ಗೆ ಏನಾದರೂ ಈ ಥರ ಬರಬೇಕಂದ್ರೆ ಅವರೇ ಕಾರಣ ಅಂತ ಹೇಳಿದ್ರು. ಅದಕ್ಕೆ ಹೇಳೋದು, ಕೆಟ್ಟವ್ರು ಇರ್ತಾರೆ, ಒಳ್ಳೆಯವ್ರು ಇರ್ತಾರೆ. ನಾನು ಹೇಳೋದು, ಈ 6 ವರ್ಷ ಮಗುನ ಕೊಂದಿರ್ತಕ್ಕಂಥ ತಾಯಿ ಲಾಯರು, ಅಡ್ವೊಕೇಟು ಅಂದರೆ ಟ್ರೈನ್ ಹೋಗ್ತಾ ಇತ್ತು ಅಂದರೆ ಲಾಯರು ಓದಿದ್ದಾರೆ, ಟ್ರೈನಿಂಗ್ ಹೋಗಿಲ್ಲ, ಮನೇಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಕೋಟೇಶ್ಪುರ ಅಲ್ಲ, ಏನು ಬೇಕು ದುಡ್ಡು ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ. ಆಯಮ್ಮನಿಗೂ ಗೊತ್ತಿಲ್ಲ ಪಾಪ ಸೆಕ್ಷನ್ಗಳು, ಕಾನೂನು ಬಗ್ಗೆ ಆಯಮ್ಮನಿಗೂ ಗೊತ್ತು. ಆ ಥರ ತಾಯಿನೇ ಹಿಂಗೆ ಮಾಡಿದ್ದಾಳೆ ಅಂದರೆ ಇನ್ನು ಗೊತ್ತಿಲ್ಲದ್ರೆ ಅವರು ಇನ್ನೇನು ತಲೆಗೆ ಹಾಕ್ಕೋಬೋದು, ನೀವೇ ಹೇಳಿ. ಇದು ಮಹಾ ತಪ್ಪು. ನಾನು ಹೇಳೋದೇನು ಗೊತ್ತಾ, ಈ ಥರ ಘಟನೆಗಳೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಮದುವೆ ಆದಮೇಲೆ ಗಂಡನೇ ದೇವರು, ಯಾರನ್ನು ಕಣ್ಣೆತ್ತಿ ನೋಡೋಕ್ಕೆ ಹೋಗಬಾರ್ದು. 100%. ಹಳೇ ಪ್ರಿಯಕರ ಕಾಲೇಜಲ್ಲಿ ಲವ್ ಆಗಿತ್ತು, ಸಿಕ್ಕಿದ್ರು, ಅದು ಲವ್ ಆಗಿ ಇವತ್ತು ಮಗಳನ್ನ ಬಲಿ ತಗೊಂಡ್ರು.
ಇವತ್ತು ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲ ಹರಿದಾಡ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಿಮ್ಮ ಮಕ್ಕಳುಗಳಾಗ್ಬೋದು, ನಿಮ್ಮ ಹುಡುಗರಾಗ್ಬೋದು, ಈ ಸಾಫ್ಟ್ವೇರ್ ಇಂಜಿನಿಯರ್ ಓದಿರ್ತಕ್ಕಂಥವ್ರಾಗ್ಬೋದು, ಡಾಕ್ಟ್ರು ಓದೋರಾಗ್ಬೋದು, ಹಲವಾರು ಕೆಲಸಗಳಲ್ಲಿ ಐ ಟಿ ಕಂಪ್ನಿಗಳಲ್ಲಾಗ್ಬೋದು, ಹಲವಾರು ಐ ಟಿ ಕಂಪ್ನಿ ಕೂಲಿ ಕೆಲಸ ಅನ್ನೋದಲ್ಲ, ಎಲ್ಲ ಕೆಲಸಗಳಲ್ಲಾಗ್ಬೋದು, ನಿಮ್ಮ ಮಕ್ಕಳಿಗೆ ನೀವೇನಾದರೂ ಮದುವೆ ಮಾಡೋಕ್ಕೆ ಹೋಗೋ ಸಂದರ್ಭದಲ್ಲಿ ಅವರು ಮನೆ ಸ್ಟೇಟಸ್ ಆಗ್ಬೋದು, ದುಡ್ಡು ಕಾಸಾಗ್ಬೋದು, ಬಂಗ್ಲೆಗಳು, ಕಾರುಗಳು, ಜಮೀನುಗಳಾಗ್ಬೋದು, ದಯವಿಟ್ಟು ಅದನ್ನೆಲ್ಲ ನೋಡಿಕೊಂಡು ನೀವು ಹೋಗಕ್ಕೆ ಹೋಗಬೇಡಿ. ನಿಮ್ಮ ಬಡವರಾದರೂ ಅಷ್ಟೇ, ಅವ್ರನ್ನೂ ತಿಳ್ಕೊಳ್ಳಿ, ಹುಡುಗಿ ಏನು ಎತ್ತ ಹೆಂಗೆ. ಸುಮ್ಮನೆ ದುಡ್ಡುಗೋಸ್ಕರ ನನ್ನ ಮಗಳು ಚೆನ್ನಾಗಿರ್ತಾಳೆ, ನನ್ನ ಮಗ ಸಂತೋಷವಾಗಿರ್ತಾನೆ, ಆ ಹುಡುಗಿನ ಮದುವೆ ಮಾಡಿಕೊಂಡ್ರೆ ಅನ್ನೋದು ತಪ್ಪು. ಕಾಲ ಚೇಂಜ್ ಆಗಿದೆ. ಎಲ್ಲರೂ ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ. ಇವತ್ತು ಈ ವೈಟ್ ಫೀಲ್ಡು ಕಂಪ್ನಿಗಳಲ್ಲಿ ಕೆಲಸಗಳು ಮಾಡ್ತಕ್ಕಂಥ ಇಂಜಿನಿಯರ್ ಆಗ್ಬೋದು, ಹುಡುಗಿರಾಗ್ಬೋದು, ಡಾಕ್ಟ್ರುಗಳಾಗ್ಬೋದು, ಯಾವುದೇ ಹಾಸ್ಪಿಟ್ಲ್ಗಳಲ್ಲಾಗ್ಬೋದು, ಆ ಕೇರಳದಿಂದ ಬಂದಿರತಕ್ಕಂಥವರು ಇವತ್ತು ಡಾಕ್ಟ್ರುಗಳಾಗ್ಬೋದು, ನರ್ಸ್ಗಳಾಗ್ಬೋದು, 99% ಇವತ್ತು ಬೆಂಗಳೂರಲ್ಲಿ ಕೆಲಸಗಳು ಮಾಡ್ತಾವ್ರೆ. ನಮ್ಮ ಕನ್ನಡಿಗರು ಏನಾದರೂ ಲವ್ ಮಾಡಿ ಮದುವೆ ಏನಾದರೂ ಮಾಡ್ಕೋಬೇಕಂದ್ರೆ ನೀವು ಹುಷಾರಾಗಿ, ಹುಡುಗಿ ಇನ್ನೂ ಎಷ್ಟು ಜನಗಳ ಹತ್ರ ಲವ್ ಮಾಡಿದ್ದಾಳೆ ಊರುಗಳಲ್ಲಿ, ಈ ಹುಡುಗಿ ಕತೆ ಏನು, ಈ ಸಾಫ್ಟ್ವೇರ್ ಇಂಜಿನಿಯರು ಆಫೀಸ್ಗಳಲ್ಲಿ ನನ್ನ ಒಬ್ಬನ್ನೇ ಲವ್ ಮಾಡ್ತಾ ಇದ್ಲಾ, ನನಗೆ ಮೊದಲು ಇನ್ನೂ ಯಾರನ್ನಾದರೂ ಇಟ್ಕೊಂಡಿದ್ಲಾ ಅಂತ ತಿಳಿದುಕೊಂಡು ತಂದೆ ತಾಯಿ ಪೇರೆಂಟ್ಸ್ಗಳು ಮಕ್ಕಳಿಗೆ ಮದುವೆ ಮಾಡೋವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಆ ವೆನ್ನಿಲಾ ಸೀಗೆಳ್ಳೆ ಕತೆ ಕೇಸ್ ಬಿಟ್ಬಿಡಿ. ಆ ಹುಡುಗಿಗೆ ಒಳ್ಳೆ ಶಿಕ್ಷೆ ಆಗುತ್ತೆ, 100% ಸತ್ಯ ಇದು. ಇಡೀ ಪ್ರಪಂಚಕ್ಕೆ ಗೊತ್ತಾಗೋಯ್ತು. ಇವತ್ತು ವಿಲ್ಲಾಗಳಲ್ಲಿ ಆರಾಮಾಗಿ ಸುಖ ನೆಮ್ಮದಿಯಾಗಿ ಸಂತೋಷವಾಗಿ ಮುಂದೆ ಸಂಸಾರನ ಸಾಕ್ತಕ್ಕಂಥವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಂದ್ರೆ ನಿಜವಾಗ್ಲೂ ಹುಷಾರಾಗಿ ತಿಳ್ಕೊಬೇಕು, ಆ ಹುಡುಗಿ ಏನು ಎತ್ತ ಅಂತ. ಆ ಹುಡುಗಿ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟ್ರು, ಬಿಡು ನನ್ನ ಮಗ ಚೆನ್ನಾಗಿರ್ತಾನೆ, ನನ್ನ ಮಗಳು ಚೆನ್ನಾಗಿರ್ತಾಳೆ ಅನ್ನೋದು ತಪ್ಪು. ಇದು ಒಂದು ಎಕ್ಸಾಂಪಲ್ಲು, ಈ ಕಥೆನೇ ಕೇಳ್ಕೊಳ್ಳಿ. ಇವತ್ತು ಐ ಟಿ ಕಂಪ್ನಿಗಳಲ್ಲಿ ಇಂಜಿನಿಯರ್ಗಳು ಬಸ್ ಸ್ಟಾಪ್ಗಳಲ್ಲಿ ರಾತ್ರಿ 9 ಗಂಟೆ 12 ಗಂಟೆವರೆಗೂ ನೀವು ನೋಡಿದ್ರೆ ಕೈಗೆ ಇಟ್ಕೊಂಡು ಅಲ್ಲಿ ಇಲ್ಲಿ ಇಸ್ಕಲಾಡ್ಕೊಂಡು ಕೂತಿರ್ತಾವೆ ಆ ಬಸ್ ಸ್ಟಾಪ್ಗಳಲ್ಲಿ. ಆ ಕಡೆಗೆ ಈ ಕಡೆ ಯಾರು ಬರಲಿಲ್ಲ ಅಂದರೆ ತಬ್ಕೊಳೋದು ಮಾಡ್ತಾ ಇರ್ತಾರೆ. ಅವ್ರು ನಿಜವಾಗ್ಲೂ ಮದುವೆಗಳಾಗಲ್ಲ, ಅವರೆಲ್ಲ ಟೈಮ್ ಪಾಸ್ಗೆ. ಅವಾಗ ಇದು ತಪ್ಪೋಗಿ ಮನೆಯಲ್ಲಿ ಮದುವೆ ಮಾಡ್ತಾರೆ. ಮನೆಯಲ್ಲಿ ಮದುವೆ ಮಾಡಿಕೊಂಡು ಸರಿ ಅದು ಬಿಟ್ಬಿಟ್ಟು ಇರ್ತಾರೆ ಅಂದರೆ ಇರಲ್ಲ, ಆ ಫೋನ್ ಕಾಂಟ್ಯಾಕ್ಟ್ಗಳಲ್ಲಿ ಇರ್ತಾರೆ ಇವರು. ಆವಾಗ ಗೊತ್ತಾಗಿ ಗಂಡನಿಗಾಗ್ಬೋದು, ಹೆಂಡತಿಗಾಗಿ ಗೊತ್ತಾಗಿ ಈ ಥರ ಗಲಾಟೆಗಳಾಗೋದು ಬರ್ತಕ್ಕಂಥ ಸ್ಥಿತಿಗಳಷ್ಟೇ ನಾನು ಹೇಳೋದು. ಅದಕ್ಕೆ ನಾನು ಹೇಳೋದು, ಯಾರನ್ನ ನಂಬಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳಿಗೆ ಏನಾದರೂ ಮದುವೆ ಮಾಡೋ ಸಂದರ್ಭದಲ್ಲಿ ದುಡ್ಕಕ್ಕೆ ಹೋಗಬೇಡಿ, ದುಡ್ಡು ಕಾಸನ್ನ ನೋಡೋಕ್ಕೆ ಹೋಗಬೇಡಿ, ನಿಜವಾಗ್ಲೂ ಮನೇನೂ ನೋಡೋಕ್ಕೆ ಹೋಗಬೇಡಿ. ಇವತ್ತು ಬಾಡಿಗೆ ಮನೇಲಿ ಇರ್ತಕ್ಕಂಥವ್ರು ಖುಷಿಯಾಗಿ ಸಖತ್ತಾಗಿದ್ದಾರೆ, 100% ಸತ್ಯ. ಈ ಕೋಟೇಶ್ವರರು ಬಂಗ್ಲೆಗಳಲ್ಲಿ ವಿಲ್ಲಾಗಳಲ್ಲಿ ಇರ್ತಕ್ಕಂಥವ್ರು ಡೈಲಿ ಅವ್ರ ಮನೆಗಳಲ್ಲಿ ಗಲಾಟೆಗಳು. ಎಲ್ಲೋಗಿದ್ದೆ ನೀನು, ಇದೇನು ಟೈಮ್ಗೆ ಬಂದೆ, ಎಷ್ಟೊತ್ತಿಗೆ ಬಂದೆ, ಅವನು ಯಾರು, ಆ ಕಾರಲ್ಲಿ ಯಾರು ನೀನು ಡ್ರಾಪ್ ಮಾಡಿದ್ದು, ಆ ರೇಂಜ್ ರೋವರ್ ಕಾರು, ಆ ಫಾರ್ಚುನರ್ ಕಾರು, ಆ ಕಿಯೋ ಕಾರು, ಯಾರ್ದದು ಕಾರು, ಇಷ್ಟೊತ್ತಿಗೆ ಬಂದೆ ಅಂತ ಕಿತ್ಲಾಡ್ತಕ್ಕಂಥ ವಿಲ್ಲಾಗಳಲ್ಲಿ ನಾವು ನೋಡಿದ್ದೀರಿ ಕಣ್ಣಾರೆ, ಎಲ್ಲ ನೋಡಿದ್ದೀರಿ ನಾವು. ಅನುಭೋಗ ಅಷ್ಟೇ ನಮಗೆ, ಎಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ ನಾವು. ಅನುಭೋಗದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತು ನನ್ನ ಮಗಳು, ನನ್ನ ಸೊಸೆ ಡಾಕ್ಟ್ರು, ನನ್ನ ಮಗ ಡಾಕ್ಟ್ರು, ನನ್ನ ಮಗ ಇಂಜಿನಿಯರು, ನನ್ನ ಮಗಳು ಇಂಜಿನಿಯರು, ನನ್ನ ಸೊಸೆ ಡಾಕ್ಟ್ರು, ನನ್ನ ಮಗ ಅಳಿಯ ಅದು ಇದು ಅಂತ ಹೇಳ್ತಾ ಇರ್ತೀರ. ನಿಜವಾಗ್ಲೂ ಎಲ್ಲ ಅಡ್ರೆಸ್ಗಿಲ್ದ್ರೆ ಹೋಗ್ಬಿಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ, ರೋಡ್ಗಳಲ್ಲಿ ಕಸ ಗೂಡಿಸ್ತಾರಲ್ಲ BBMPಯಲ್ಲಿ, ಪಾಪ ಅಂಥವ್ರನ್ನ ಮಾಡ್ಕೊಂಡಿದ್ರೆ ನಾನು ಚೆನ್ನಾಗಿರ್ತದೆ ಸರ್ ಅಂತ ನಮಗೂ ಹೇಳಿರ್ತಕ್ಕಂಥ ಇಂಜಿನಿಯರ್ಗಳು ಇದ್ದಾರೆ, ಡಾಕ್ಟ್ರುಗಳು ಇದ್ದಾರೆ. 100% ಸತ್ಯ ಇದು. ಇವತ್ತು
ಬಡವರು ನೋಡಬೇಕು, ಶ್ರೀಮಂತರು ನೋಡಬೇಕು, ಎಲ್ಲ ನೋಡಿ ತಿಳ್ಕೊಂಡು ಹುಷಾರಾಗಿರ್ಬೇಕು ಅಷ್ಟೇ ನಾನು ಹೇಳೋದು. ಇವತ್ತು ಪಾಪ ವೆನಿಲಾ 6 ವರ್ಷ ಮಗುಗೆ ನ್ಯಾಯ ಸಿಕ್ಕಬೇಕು. ಈ ಥರ ಘಟನೆಗಳು ಇನ್ಯಾವತ್ತು ನಡಿಬಾರ್ದು. ನೋಡಿ, ಹಳೆ ಕಾಲೇಜ್ಗಳಲ್ಲಿ ಇವ್ರು ಲವ್ ಮಾಡಿಕೊಂಡು ಅವಾಗ ಬಿಟ್ಟೋಗಿ ಏನೋ ಮದುವೆ ಮಾಡ್ಕೊಂಡ್ಮೇಲೆ ಸುಮಾರು ವರ್ಷಗಳ ಕಾಲ ಎಲ್ಲ ಒಂದು ಕಡೆ ಸಿಗ್ತಾರೆ. ಇವರು ಸಿಕ್ಕಿದ ಮೇಲೆ ಆ ಕಾಂಟೆಂಟಲ್ಲಿ ಇದ್ದು ಆ ಸಂಬಂಧನ ತಿರ್ಗಾ ಮಾಡಿಕೊಂಡು ಇವಾಗ ಒಂದು ಮಗುನ ಬಲಿ ತಗೊಂಡ್ರು, ಸ್ವಂತ ತಾಯಿನೇ, ಪ್ರಿಯಾಂಕಾ. ಅದು ಲಾಯರ್, ಅಡ್ವೊಕೇಟು. ಈ ಹುಡುಗಿ ಟ್ರೈನಿಂಗ್ ಹೋಗಿಲ್ಲ ಬಿಡಿ, ಓದಿದ್ದಾಳೆ ಅಷ್ಟೇ. ಕೆಲವರೆಲ್ಲ ಲಾಯರ್ ಅಂತ ಹೇಳ್ತಾ ಇದ್ದಾಳೆ, ಓದಿದ್ದಾರೆ, ಟ್ರೈನಿಂಗ್ ಹೋಗಿಲ್ಲ. ಅವರು ಸಂಬಂಧಿಕಗಳಾಗ್ಬೋದು, ಅವರು ವಂಶ ಆಗ್ಬೋದು, ತುಂಬ ಕೋಟೇಶ್ವರಂತೆ. ಆ ಹುಡುಗಿ ನೋಡಿದ್ರಲ್ಲ, ಎಲ್ಲ ಡೈಲಿ ನಾನು ಆ ಕಾರ್ಗಳಲ್ಲಿ ತಗೋಬೇಕು, ಈ ಕಾರ್ಗಳಲ್ಲಿ ತಗೋಬೇಕು. ಆ ಹುಡುಗಿ ಫಸ್ಟೇ ಹೇಳ್ತಾ ಇದ್ರಂತೆ, ನನ್ನ ಹೊಟ್ಟೆದಲ್ಲಿ ಏನಾದರೂ ಕಪ್ಪುಗೇನಾದರೂ ಮಗು ಇದ್ದರೆ ನಾನು ನೋಡ್ಕೊಳಲ್ಲ ಅಂತ ಅವ್ರ ಗಂಡನಿಗೆ, ಲಕ್ಷ್ಮಣ ಅವ್ರಿಗೆ ಹೇಳ್ತಾ ಇದ್ರಂತೆ. ಪಾಪ ಅವರೇನೋ ಬಿಡು ತಮಾಷೆಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೋದು. ಇವತ್ತು ಕೆಲವ್ರಿಗೆ ನಾಚಿಗೆ, ನಾನು ವೈಟ್ಗೆ ಇದ್ದರೆ ನನ್ನ ಹೊಟ್ಟೆನಲ್ಲಿ ಕಪ್ಪು ಮಗು ಏನಾನ ಹುಟ್ಬಿಡ್ತಂದ್ರೆ ಅವ್ರಿಗೊಂದು ಸ್ವಲ್ಪ ನಾಚಿಕೆ ಇರ್ತದೆ ಪಾಪ. ಕಪ್ಪುದು ಕೃಷ್ಣ, ಕಪ್ಪು ಕೃಷ್ಣಗೆಲ್ಲ ಪೂಜೆ ಮಾಡ್ತಾರಲ್ಲ ದೇವರು, ಹಂಗೆ ನಾವು ಆ ಬಿಳಿ ಆ ಕಲರ್ ಅಂತ ನೋಡಕ್ಕೆ ಹೋಗ್ಬಾರ್ದು ಯಾವತ್ತೂ ಅಷ್ಟೇ. ಇವತ್ತು ಆ ಥರ ಘಟನೆಗಳು, ಈ ಥರ ಘಟನೆಗಳು ಯಾವತ್ತು ನಡಿಬಾರ್ದು. ನಾನು ಹೇಳ್ತಕ್ಕಂಥದ್ದು, ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಬೇಕು ಪೇರೆಂಟ್ಸ್ ಅವರು. ಇದು 100% ಸತ್ಯ. ನಿಮ್ಮ ಮಕ್ಕಳಿಗೆ ಮದುವೆ ಮಾಡೋಕ್ಕೆ ಹೋಗ್ತಿರಲ್ಲ, ದುಡ್ಕೋಕ್ಕೆಲ್ಲ ಹೋಗ್ಬಾರ್ದು. ಅವ್ರು ಕೋಟೇಶ್ವರರು, ನನ್ನ ಮಗಳು ಇದ್ದರೆ ಚೆನ್ನಾಗಿರ್ತಾಳೆ, ನನ್ನ ಮಗ ಅವಳನ್ನ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾಳೆ, ಹಂಗೆ ಹಂಗಂತ, ನನ್ನ ಸೊಸೆ ಹಂಗೆ, ನನ್ನ ಅಳಿಯ ಹಂಗೆ ಅಂತ ತಿಳ್ಕೊಬಾರ್ದು ನೀವೆಲ್ಲ. ನಿಜವಾದ ಅವ್ರನ್ನ ಸ್ಕ್ಯಾನ್ ಮಾಡಿ ಅವ್ರು ಏನು ಎತ್ತ ಅಂತ ನೋಡಿ ಮದುವೆ ಮಾಡಬೇಕು. ನೀವು ಮದುವೆ ಮಾಡಿದ್ರೂ ಕೆಟ್ಟು ಹೋಗ್ತಾರೆ, ಅದು ಹೇಳೋಕ್ಕಾಗಲ್ಲ. ಮದುವೆ ನೀವು ಮಾಡಿದ್ರೂ ಕೇಳೋಗ್ಬೋದು. ಅದೇ ಅಂಥವ್ರಿಗೆ ನಾನು ಹೇಳೋದು, ಇವೆಲ್ಲ ಮಾಡಬಾರ್ದು. ಖಂಡಿತವಾಗ್ಲೂ ಮಹಾ ತಪ್ಪು ಇದು. ಇದ್ರ ಬಗ್ಗೆ ಮಾತಾಡ್ತಾ ಇದ್ರೇ ಬೇಜಾರಾಗುತ್ತೆ ನಮಗೆ. 100% ಸತ್ಯ ಇದು, ಮಹಾ ತಪ್ಪು. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಮತ್ತು ನನ್ನೆಲ್ಲ ಬೈಕೊಳಕ್ಕೆ ಹೋಗ್ಬೇಡಿ, ನಾವೆಲ್ಲ ಓಡಾಡ್ತಾ ಇರ್ತೀರಿ. ಇವತ್ತು ಬೆಂಗಳೂರುಗಳಲ್ಲಿ, ಅಯ್ಯೋ, ನೀವು ಇನ್ನೊಂದು ವಿಷಯ, ಬಸ್ ಸ್ಟಾಪ್ಗಳಲ್ಲಿ ಇವಾಗ ಸ್ಕ್ಯಾಮ್ಗಳಂದರೆ ಒಳ್ಳೆ ಪತ್ವೇಡ್ದ ಥರ ಕುತ್ಕೊಂಡು ಏನೋ ಲ್ಯಾಪ್ಟಾಪ್ ಹಿಡ್ಕೊಂಡು ನೀವು ಕಾರ್ಗಳಲ್ಲಿ ಬೈಕ್ಗಳಲ್ಲಿ ಹೋಗೋವಾಗ ಅವರೆಲ್ಲೋ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ಕೋಬೇಡಿ. ನಿಮ್ಮನ್ನ ನೋಡಿ ನಗಿತಾರೆ, ಲವ್ ಆಗುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ಅಕೌಂಟ್ಗಳೆಲ್ಲ ಕಾಸುಗಳೆಲ್ಲ ನಾಮ ಗೋಯಿಂದ ಹುಷಾರು. ನೀವು ಅವಳು ಹ್ಯಾಂಡ್ಸಮ್ ಆಗಿದ್ದಾಳೆ, ತೆಳ್ಳಗಿದ್ದಾಳೆ, ಬೆಳಗಿದ್ದಾಳೆ ಅಂತವ್ರನ್ನ ನಂಬಕ್ಕೆ ಹೋಗಬೇಡಿ ನೀವು. ಅದು ಒಂದು ಸ್ಕ್ಯಾಮ್ಗಳು ನಡೀತೈತೆ, ನನಗೆ ಗೊತ್ತು. ಬಸ್ ಸ್ಟ್ಯಾಂಡ್ಗಳಲ್ಲಿ ಕುತ್ಕೊಳ್ತಾರೆ, ಯಾರೋ ಒಬ್ಬ ಬೈಕಲ್ಲೋ ಕಾರಲ್ಲೋ ಹೋಗ್ತಾದ್ಮೇಲೆ ನೋಡಿ ನಕ್ಕದ ಮೇಲೆ ನಿಲ್ಲಿಸ್ಬಿಟ್ಟು, ಎಲ್ಲೋಗ್ತಾ ಇದ್ದಾರೆ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂತ ಮಾತಾಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಲವ್ ಆಗ್ಬೋದು ಅಂತ ಹೆಣ್ಮಕ್ಳು ಇರ್ತಾರೆ. ಎಲ್ಲರೂ ಹೇಳ್ತಾ ಇಲ್ಲ ನಾನು, ಎಲ್ಲ ಹೆಣ್ಮಕ್ಳು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ, ಒಳ್ಳೆಯವರು ಇದ್ದಾರೆ, ಗಂಡು ಮಕ್ಕಳು ಒಳ್ಳೆಯವರು ಇದ್ದಾರೆ. ಅಂಥವರು ಹುಷಾರಾಗಿರಿ. ಆ ಥರ ವಿಡಿಯೋಗಳು ನಾನು ಹಾಕ್ತೀನಿ. ನಿಜವಾಗ್ಲೂ ಯಾರ್ಯಾರು ಮೋಸ ಹೋಗಿದ್ದಾರೆ ಅಂತ ಅವರು ಕಮೆಂಟ್ ಆಗಬೇಕು, ಕರೆಕ್ಟ್ ನೀವು ಹೇಳಿದ್ದಂತ. ಇದು ಸತ್ಯ. ಹುಷಾರಾಗಿರ್ಬೇಕು ನಾನು ಹೇಳೋದು. ಪ್ರತಿಯೊಬ್ಬರು ಹುಷಾರಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಇವತ್ತು ನಿಮ್ಮ ಮಕ್ಕಳುಗಳಿಗೆ ಮದುವೆ ಮಾಡೋಕ್ಕೆ ಹೋಗೋ ಸಂದರ್ಭದಲ್ಲಿ ಏಕ್ದಮ್ಮಾಗಿ ನಂಬಕ್ಕೆ ಹೋಗಬೇಡಿ. ಯಾವುದೇ ಬ್ರೋಕರ್ ಮುಖಾಂತರ ಆಗ್ಬೋದು, ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಅವರು ಹುಟ್ಟಿದ್ದು ಗುಣ ಎಲ್ಲ ತಿಳ್ಕೊಬನ್ನಿ. ಈ ಹುಡುಗಿ ಇನ್ನೊಂದು ಅಫೇರ್ ಇತ್ತಾ, ಇಲ್ಲ ಆ ಹುಡುಗಿಂದ ಇನ್ನೊಂದು ಅಫೇರ್ ಇತ್ತಾ ಅಂತ ಸುಮ್ಮನೆ ನೀವು ಮೋಸ ಹೋಗಕ್ಕೆ ಹೋಗಬೇಡಿ ಖಂಡಿತವಾಗ್ಲು. ಇವತ್ತು ಬಾಡಿಗೆ ಕಾರು, ಶೂಟು ಬೂಟು ಎಲ್ಲ ಇನ್ಸ್ಟಾಲ್ ಮಾಡಿಕೊಂಡ್ರು ಎಲ್ಲ ಪ್ರತಿಯೊಬ್ಬರು ಹೀರೋಗಳ ಥರನೇ ಕಾಣಿಸ್ಬಿಡ್ತಾರೆ. ಮಾರಬಾರ್ದು, ದುಡ್ಡು ಕಾಸು ಇರಲ್ಲ ಅವ್ರ ಹತ್ರ. ಅವ್ರದ್ದು ಬಿಲ್ಡಪ್ ಆಗ್ಬೋದು, ಉಮಾ ಗೋಲ್ಡ್ ಚೈನ್ಗಳಾಗ್ಬೋದು, ಅದನ್ನು ನೋಡಿ ನಾವು ಯಾಮಾರ್ತಕ್ಕಂಥ ಬಡವರು ಇರ್ತಾರೆ. ನಿಮ್ಮ ಮಗಳನ್ನ ನಾವು ಮಾಡ್ಕೊತೀರಿ ಬಿಡಿ ನಮ್ಗೆ ಮಗನಿಗೆ ಅಂತ ಯಾರು ನಂಬಕ್ಕೆ ಹೋಗ್ಬಾರ್ದು. ಅದೇ ನಾನು ಹೇಳೋದು, ಹುಷಾರಾಗಿರ್ಬೇಕು ಅಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದೇ ಮಾತರಂ, ಜೈ ಕರ್ನಾಟಕ.
ಐ ಲವ್ ಯು ಬೆಂಗಳೂರು. ಓಕೆ, ಹುಷಾರಾಗಿರ್ಬೇಕು ಅಷ್ಟೇ ನಾನು ಹೇಳೋದು. ಹಾಂ, ಯಾಮಾರಕ್ಕೆ ಹೋಗ್ಬಾರ್ದು ಯಾರೂ.